ಮೊದಲಿಗೆ ನನ್ನ ಪರಿಚಯ. ನನ್ನ ಹೆಸರು ಸುದರ್ಶನ್ ರಾಮಯ್ಯ ಅಂತೇಳಿ. ನಾನು IT ಎಂಪ್ಲಾಯಿ ಯೂನಿಯನ್ ಸೆಕ್ರೆಟರಿ ಆಗಿದ್ದೀನಿ. ಈ ಏನು ಉದ್ಯೋಗದ ಅವರ್ಸ್ ಹೆಚ್ಚಿಗೆ ಮಾಡಬೇಕಂತ ಮ್ಯಾಸ್ಕಾಮ್ ಅವರು ಬೇಡಿಕೆ ಕೊಟ್ಟಿದ್ದಾರೆ ಅಥವಾ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದ್ದಾರೆ. ಇದು ನಮ್ಮ ಎಂಪ್ಲಾಯಿಗಳ ಗೋರಿ ಕಟ್ಟುವಂಥ ನಿರ್ಧಾರ ಆಗ್ತದೆ ಅಷ್ಟೇ. ಯಾಕೆ ಅಂತಂದರೆ ಇವತ್ತು ಕೊಟ್ಟಿರುವಂಥ 9 ಗಂಟೆಗಳೇ ಕೂಡ ವರ್ಕ್ ಮಾಡೋದಕ್ಕೆ ಎಷ್ಟು ವರ್ಕ್ ಪ್ರೆಷರ್ ಇರ್ತದೆ ಅಂತಂದರೆ ವರ್ಕ್ ಲೈಫ್ ಬ್ಯಾಲೆನ್ಸು ಅಧ್ವಾನ ಹಿಡಿದೋಗಿದೆ. ಫ್ಯಾಮಿಲಿನ ನೋಡೋಕ್ಕೂ ಟೈಮ್ ಸಿಗೋದಿಲ್ಲ, ಮಕ್ಕಳ ಜೊತೆ ಆಡೋಕ್ಕೂ ಟೈಮ್ ಸಿಗೋದಿಲ್ಲ. ಈಗಲೇ ಹಂಗಿರಬೇಕಾದ್ರೆ ಇನ್ನು 14 ಗಂಟೆ ಮಾಡಿಬಿಟ್ರೆ ಒಂದೇ ಹೇಳ್ಬೋದು, ನಮ್ಮ ದೇಶದಲ್ಲಿ ಆಸ್ಪತ್ರೆಗಳು ಜಾಸ್ತಿ ಮಾಡಬೇಕು, ಅಷ್ಟು ಪ್ರೆಷರ್ ಇರುತ್ತೆ. ಏನು ಈ ಥರ ಆ ಪ್ರೆಷರಲ್ಲಿ ಖಂಡಿತ ಹುಚ್ಚರಾಗಬೇಕೇ ಹೊರತು ಸಹಿಸ್ಕೊಳ್ಳೋದು ತೀರಾ ವಿರಳವಾದಂಥದ್ದು ಆಗ್ತದೆ. ಹಾಗಾಗಿ ನಮ್ಮ ಎಂಪ್ಲಾಯೀಸಿಗೆ ಖಂಡಿತ ಇದು ಸೂಕ್ತ ಅಲ್ಲ. ಇದನ್ನು ಯಾವುದೇ ಕಾರಣಕ್ಕೂ ಪರಿಗಣಿಸಬಾರ್ದು. ಒಂದು ರೀತಿಯಲ್ಲಿ ನೋಡಿದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ, ಜರ್ಮನಿ ಅಥವಾ ಅಮೇರಿಕಾ ಇಂಥ ಕಡೆ ಎಲ್ಲ ವಾರದಲ್ಲಿ 40 ಗಂಟೆಗಳಿಗೆ ಇಳಿಸಬೇಕು ಕೆಲಸ, 48 ಗಂಟೆ ಅಲ್ಲ 40 ಗಂಟೆಗಳಿಗೆ ಇಳಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಅಲ್ಲಿ ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ಬೋದು. ಹಾಗಾದರೆ ನಾವು ಭಾರತದಲ್ಲಿರೋರು ಜೀತದ ಆಳುಗಳ, ಇದು ಜೀತದ ಆಳುಗಳಿಗೆ ತರುವಂಥ ಒಂದು ವ್ಯವಸ್ಥೆ ಆಗ್ಬೋದೇ ಹೊರತು ಖಂಡಿತ ಎಂಪ್ಲಾಯೀಸ್ಗೆ ಅನುಕೂಲ ಅಲ್ಲ. ಏನು ವೆಸ್ಟರ್ನ್ ಕಂಟ್ರೀಸಲ್ಲಿದೆ ಇನ್ನೂ ಅದು ಬರಬೇಕು. ಎಲ್ಲರ ಉದ್ದೇಶ ಏನು? ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡಬೇಕು. ಹೌದಾ? ಪ್ರೊಡಕ್ಟಿವಿಟಿ ಮನಸ್ಸಿಗೆ ನೆಮ್ಮದಿ ಇದ್ದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾರೆ. ಆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋದಕ್ಕೆ ಇನ್ನಿತರ ದಾರಿಗಳಿದ್ದಾವೆ, ಅದನ್ನು ಮಾಡಿ. ಅವ್ರ ಇಂಟ್ರೆಸ್ಟ್ ಏನು ಅದನ್ನು ತಿಳ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು ಮಾಡಿ. ಅದು ಬಿಟ್ಟು ವರ್ಕ್ ಅವರ್ಸ್ 14 ಅವರ್ ಮಾಡ್ತೀನಿ ಅಂತಂದರೆ ತುಂಬ ಅಧ್ವಾನದ ಪರಿಸ್ಥಿತಿಗೂ ದೂಡುತ್ತೆ ಎಂಪ್ಲಾಯೀಸನ್ನು. ಮತ್ತು ಯಾರಿಗೂ ಉಚಿತ ಅಲ್ಲ ಅದು. ಪ್ರೊಡಕ್ಟಿವಿಟಿನೂ ರೆಡ್ಯೂಸ್ ಆಗುತ್ತೆ, ಹೆಲ್ತು ಹಾಳಾಗೋಗುತ್ತೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಇರೋದಿಲ್ಲ. ಹಾಗಾಗಿ ಇದು ಒಂದು ಮಾರಕ ಡಿಸಿಷನ್ ಆಗುತ್ತೆ. ಅತಿ ಮೀರಿ ಏನಾದರೂ ಸರ್ಕಾರ ಈ ಡಿಸಿಷನ್ ತಗೊಂಡು. ಸರ್, ಈಗಾಗಲೇ ಸರ್ಕಾರ ನಿಮ್ಮ ನೌಕರರ ಅಸೋಸಿಯೇಷನ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿರುವಂಥದ್ದು. ಆ ಒಂದು ಸಭೆಯಲ್ಲಿ ಏನು ಅಭಿಪ್ರಾಯಗಳು ವ್ಯಕ್ತವಾಯಿತು? ಸಚಿವರು ಏನಂತ ಹೇಳಿದ್ರು? ಸರ್, ಈ ಚರ್ಚೆನಲ್ಲಿ ಆಗಿದ್ದು ಎಲ್ಲರ ಅಭಿಪ್ರಾಯ, ನಮ್ಮ IT ಯೂನಿಯನ್, ಎಂಪ್ಲಾಯಿ ಯೂನಿಯನ್ ಆಗ್ಬೋದು, ಈ ಥರ ಕೆಲಸಗಾರರ ಯಾವುದೇ ಯೂನಿಯನ್ ತಗೊಂಡ್ರೆ ಒಂದೇ ಅಭಿಪ್ರಾಯ, ಥರವಲ್ಲ. ಈ ಡಿಸಿಷನ್ನು 14 ಅವರು ಖಂಡಿತ ಸೂಕ್ತ ಅಲ್ಲ. ಅದನ್ನು 9 ಅವರಲ್ಲ, ಇನ್ನೂ ಕಡಿಮೆ ಮಾಡಬೇಕು. ಆಯಿತು, ದಿನಕ್ಕೆ 9 ಅವರ್ ಮಾಡಿದರೆ ಶುಕ್ರವಾರ ಅರ್ಧ ದಿನ ಮಾಡಬೇಕು ಅಥವಾ ಪೂರ್ತಿ ರಜಾ ಕೊಡಬೇಕು. ವಾರಕ್ಕೆ 4 ದಿವಸ ವರ್ಕಿಂಗು, 3 ದಿವಸ ವೀಕೆಂಡ್ಸು ರಜಾ ಇರಬೇಕು ಅನ್ನೋಂಥದ್ದು ವರ್ಕ್ ಲೈಫ್ ಬ್ಯಾಲೆನ್ಸಿಗೆ ಇದೇ ಎಲ್ಲ ಕಡೆಯಿಂದನೂ ಒತ್ತಾಯ ಆಗ್ತಿರೋದು. ಆ್ಯಂಡ್ ಮೀಟಿಂಗ್ಸಲ್ಲೂ ಕೂಡ ಇದೆ. ಸಚಿವರು ಏನು ಹೇಳಿದ್ರು ಸರ್? ಅವ್ರು ಸಚಿವರು ಏನಾದರೂ ಪಾಸಿಟಿವ್ ಆಗಿದ್ದರಾ, ಇಲ್ಲ ಏನಂತ ಹೇಳಿದ್ರು ಅಂತಂದರೆ ನಾಸ್ಕಾಮ್ ಅವರ ಒಂದು ಮನವಿಗೆ ಏನಾದರೂ ಸ್ಪಂದಿಸಿದಾರಾ? ಇಲ್ಲಾಂದರೆ ನೀವು ಕೊಟ್ಟಂಥ, ಅಂದರೆ ತಾವು ಹೇಳಿದಂಥದ್ದು ಏನಾದರೂ ಯಾವ ಥರವಾಗಿದ್ದೀರಾ? ಸಚಿವರು ಆಬ್ವಿಯಸ್ಲಿ ಎಂಪ್ಲಾಯೀಸನ್ನು ಗಮನಕ್ಕೆ ತಗೊಳ್ಬೇಕಾಗ್ತದೆ. ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದರು ಅಂತ ಒಪಿನಿಯನ್ ನಮಗನ್ನಿಸ್ತು. ಖಂಡಿತವಾಗಿ ಯಾರೂ ಏನು ಹೇಳಲಿಕ್ಕೆ ಬರೋಲ್ಲ. ಬಟ್ ಅವರ ಪ್ರತಿಕ್ರಿಯೆ ನೋಡಿದರೆ ಹೌದು, ಎಂಪ್ಲಾಯೀಸ್ಗೆ ಅನುಕೂಲಕರವಾದಂಥ ಡಿಸಿಷನ್ ತಗೊಳ್ತಾರೆ ಅನ್ನುವಂಥ ಭಾವನೆ ಬರೋದಿತ್ತು. ಒಂದು ವೇಳೆ ಸರ್ಕಾರ ಏನಾದರೂ 14 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅನ್ನೋಂಥದ್ದೇ ಆಗ್ತದೆ, ನೌಕರರ ನಿರ್ಧಾರ ಪರಿಸ್ಥಿತಿ? ನೌಕರರ ನಿರ್ಧಾರ ಒಂದು, ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ. ಇದುವರೆಗೂ ಸಾಫ್ಟ್ವೇರ್ ಇಂಡಸ್ಟ್ರೀಸ್ನವರು ಮನೆ ಆಯಿತು, ಕಂಪ್ಯೂಟರ್ ಆಯಿತು, ಕೆಲಸ ಆಯಿತು ಅಂತ ಅಷ್ಟಕ್ಕೆ ಸೀಮಿತ ಅಂತ ಅನ್ನೋಂಗಿತ್ತು. ಅದು ಬದಲಾಗ್ತದೆ. ಬೀದಿಗಿಳಿದು ಹೋರಾಟ ಮಾಡಲೇಬೇಕಾಗುವ ಪರಿಸ್ಥಿತಿ ಬರ್ತದೆ. ಈಗ ಏನು ಯುವಕರು, ಕೆಲಸಗಾರರು ಹೊರಗಡೆ ಬಂದರೆ ಏನು ಪರಿಸ್ಥಿತಿ ಆಗ್ತದೆ ಅಂತ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀವಿ. ಕಾಲೇಜ್ ಹುಡುಗರು ಈಚೆ ಬಂದಿದ್ದಕ್ಕೆ ಎಷ್ಟು ಘೋರವಾದಂಥ ಪ್ರತಿಭಟನೆ ನಡೀತಿದೆ ಅಂತ. ಅಂತಹ ಪ್ರತಿಭಟನೆಗೂ ಮುಟ್ಟುತ್ತೆ ಅಂತಂದರೆ ಆಶ್ಚರ್ಯ ಅಲ್ಲ. ಯಾಕೆಂತಂದರೆ ಅಷ್ಟು ಜನ ಸಾಫ್ಟ್ವೇರ್ IT BT ಎಂಪ್ಲಾಯೀಸ್ ಇದ್ದಾರೆ. ಅವರೆಲ್ಲ ಹೊರಗಡೆ ಬಂದರೆ ಅವ್ರ ನೋವನ್ನು ಹೊರಗಾಕಕ್ಕೆ ಹಿಡಿದ್ರೆ ಯಾರೂ ತಡೀಲಿಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಉದ್ಭವ ಆಗೋದಕ್ಕೆ ಬಿಡೋದು ಅಂತ ಒಂದು ನಿರ್ಧಾರಗಳು ಸರ್ಕಾರದಿಂದ ಆಗ್ತಿದೆ. ನನ್ನ ಹೆಸರು ಸುದರ್ಶನ್ ರಾಮಯ್ಯ ಅಂತೇಳಿ. ನಾನು IT ಎಂಪ್ಲಾಯಿ ಯೂನಿಯನ್ ಸೆಕ್ರೆಟರಿ.